ಮೂರನೇದು ನಿಮ್ಮ ಹೈಕೋರ್ಟ್ ಪೀಠ ಸಹ ಭಾಳ ಹೋರಾಟವನ್ನು ತಿಂಗಳುಗಟ್ಟಲೆ ಇಲ್ಲಿ ನಮ್ಮ ಎಲ್ಲ ವಕೀಲರು, ಜಿಲ್ಲೆಯ ವಕೀಲರು ಕರ್ನಾಟಕದ ಹೈಕೋರ್ಟನ್ನು ಇಲ್ಲಿ ತರಬೇಕು ಅನ್ನೋದನ್ನ, ಮಂಗಳೂರಿಗೆ ಹೋಗುತ್ತಂತ ಹೇಳಿ ಇಲ್ಲಿಗೆ ಮಾಡಬೇಕು ಅನ್ನೋದನ್ನ ಭಾಳವಾಗಿ ಹೋರಾಟವನ್ನು ಒಂದು ತಿಂಗಳ ಮೇಲೆ ಬಹುಶಃ ಇಲ್ಲೆಲ್ಲ ಹೋರಾಟ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನಮಗೆ. ನಾನು ಸಹ ಆ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀವಿ. ಸ್ನೇಹಿತರೆ, ಇಷ್ಟೇ ಏನಾಗಿದೆ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇತರ ವಕೀಲರು ಸಂಘದವರೆಲ್ಲ ಬಂದು, ಮೊನ್ನೆ MP ಅವರು ಸಹ ಬಂದಾಗ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಚರ್ಚೆ ಮಾಡಿದ್ದಾರೆ. ಅವರು ಬರೆದಿದ್ದಾರೆ. ಆಮೇಲೆ ಕೇಳಿದ್ದಾರೆ, ಈ ನಮ್ಮ ಜಿಲ್ಲೆಯ ಶಾಸಕರು, ನಿಗಮ ಮಂಡಳಿ ಅಧ್ಯಕ್ಷರು, ಮುಖಂಡರನ್ನೆಲ್ಲ ಕರೆಸ್ತೇನೆ, ಆನಂತರ ಅದರ ಬಗ್ಗೆ ಚರ್ಚೆ ಮಾಡೋಣ, ಎಲ್ಲವರಿಗೆ ನಾನು ಪೆಂಡಿಂಗ್ ಇಟ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಅದನ್ನು ಸಹ ನಾವು ಬೇಡ ಅಂತ ಹೇಳಿದ್ದೀವಿ. ಇದು ಇಲ್ಲಿ ಬೇಕು, ಮಂಗಳೂರಿಗೆ ಬೇಡ, ಮಂಗಳೂರಿಂದ ಉಪಯೋಗ ಆಗೋದಿಲ್ಲ, ಏನಾದರೂ ಬೇಕಾದರೆ ಮಾತ್ರ ಇಲ್ಲೇ ಮಾಡಬೇಕು ಅನ್ನೋದನ್ನ ಏನು ಅವರು ಸಂಘದವರು ಏನು ಮನವಿ ಕೊಟ್ಟಿದ್ದಾರೆ, ಅದನ್ನು ಮುಖ್ಯಮಂತ್ರಿಗಳು ಸಹ ಮತ್ತೊಂದು ದಿವಸ ಪರಿಶೀಲನೆ ಮಾಡೋದಂತ ಹೇಳಿದ್ದಾರೆ, ಬರೆದಿಟ್ಕೊಂಡಿದ್ದಾರೆ. ನಾನು, ನಮ್ಮ ಸಂಗಮೇಶು, ಮಧು ಬಂಗಾರಪ್ಪನವರು, ನಮ್ಮ ಜಿಲ್ಲೆಯ ಪ್ರಮುಖ ಲೀಡ್ರುಗಳು ಮತ್ತು ನಿಗಮದ ಅಧ್ಯಕ್ಷರುಗಳೆಲ್ಲ ಹೋಗಿ ಚರ್ಚೆ ಮಾಡಿ ಅದನ್ನು ಸಹ ಬರಲಿಕ್ಕೆ ಸಂಪೂರ್ಣವಾದಂಥ ಲಾಯರ್ ಪರವಾಗಿ, ಜಿಲ್ಲೆಯ ಪರವಾಗಿ ನಾನು ಸಹ ಸಂಪೂರ್ಣವಾದಂಥ ನಮ್ಮ ಸರ್ಕಾರ ಸಹಕಾರ ಕೊಡುತ್ತೆ ಅಂತ ಭಾವನೆ ನಾನು ಇವತ್ತು ಹೇಳ್ತಾ ಇದ್ದೀನಿ.